ಲಾಲ್ಬಾಗಿಂದಾನೆ ಬಂದಿದ್ದೀರಾ? ಇಲ್ಲೇ ಲಾಲ್ಬಾಗ್ ಅಲ್ಲೇ, ಇಲ್ಲೇ ಇಲ್ಲೇ ಪ್ರಾಪರ್ ಲಾಲ್ಬಾಗ್. ಟೆನ್ಷನ್ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಾತ್ರಿ 60 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಹೆಮ್ಮೆಯ 2026ನೇ ಸಾಲಿನ ಲಾಲ್ಬಾಗ್ ಫ್ಲವರ್ ಶೋ ಅನ್ನು ಎಕ್ಸ್ಪ್ಲೋರ್ ಮಾಡಲು ಹೊರಟಿದ್ದೇವೆ ಸ್ನೇಹಿತರೆ. ಈ ವರ್ಷ ಫ್ಲವರ್ ಶೋನಲ್ಲಿ ಏನೆಲ್ಲ ವಿಶೇಷತೆ ಇದೆ, ಯಾವ ಥೀಮಲ್ಲಿ ಈ ಬಾರಿ ಫ್ಲವರ್ ಶೋನ ಡೆಕೋರೇಟ್ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಲಾಲ್ಬಾಗ್ ಫ್ಲವರ್ ಶೋ ಆಗಸ್ಟ್ 6ನೇ ತಾರೀಕಿಂದ ಆರಂಭಗೊಂಡು ಆಗಸ್ಟ್ 17ನೇ ತಾರೀಕುವರೆಗೂ ನಡೆಯಲಿದೆ ಸ್ನೇಹಿತರೆ. ಟಿಕೆಟ್ ಪ್ರೈಸು ವೀಕ್ ಡೇಸಲ್ಲಾದರೆ 80 ರುಪೀಸು, ವೀಕೆಂಡಲ್ಲಿ 100 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಈ ಬಾರಿ ನಡೆಯಲಿರುವ ಫ್ಲವರ್ ಶೋ 220ನೇ ಫ್ಲವರ್ ಶೋ ಸ್ನೇಹಿತರೆ. 2026ನೇ ಸಾಲಿನ ಫ್ಲವರ್ ಶೋ ಥೀಮ್ ಏನಂದರೆ, ಕರ್ನಾಟಕವನ್ನಾಳಿದ ಶ್ರೇಷ್ಠ ಮನೆತನಗಳಲ್ಲಿ ಒಂದಾದ ಗಂಗರ ಮನೆತನವನ್ನು ಈ ಬಾರಿ ಥೀಮಾಗಿ ಬೆಳೆಸಿಕೊಂಡು ಫ್ಲವರ್ ಡೆಕೋರೇಟ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿಮಗೆ ಲಾಲ್ಬಾಗ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸ್ವಲ್ಪ ಮಾಹಿತಿ ಕೊಡ್ತೇನೆ. ಲಾಲ್ಬಾಗನ್ನು 1760ರಲ್ಲಿ ಹೈದರಲ್ಲಿ ನಿರ್ಮಿಸಿದ. ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಇದನ್ನು ಅಭಿವೃದ್ಧಿಪಡಿಸಿದ. ಟಿಪ್ಪು ಸುಲ್ತಾನ್ ಫ್ರಾನ್ಸ್, ರಷ್ಯಾ, ಟರ್ಕಿ ಮುಂತಾದ ದೇಶಗಳಿಂದ ವಿವಿಧ ಬಗೆಯ ಗಿಡಗಳನ್ನು ತರಿಸಿ ಲಾಲ್ಬಾಗಲ್ಲಿ ನಡೆಸಿದನು ಸ್ನೇಹಿತರೆ. ಹೈದರಾಲಿ ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಇಲ್ಲಿ ಜಾಸ್ತಿ ಕೆಂಪು ಹೂವುಗಳಿದ್ವಂತೆ ಸ್ನೇಹಿತರೆ. ಅದಕ್ಕೆ ಹೈದರಾಲಿ ಇದನ್ನು ಲಾಲ್ಬಾಗ್ ಅಂತ ಕರೆದಿದ್ದಾರೆ. ಲಾಲ್ಬಾಗ್ ಒಂದು ಪರ್ಷಿಯ ಪದ ಸ್ನೇಹಿತರೆ. ಲಾಲ್ಬಾಗ್ ಅಂದರೆ ಕೆಂಪು ತೋಟ ಎಂದರ್ಥ. ನಾನು ಮೊದಲೇ ನಿಮಗೆ ತಿಳಿಸಿದಂತೆ ಈ ಬಾರಿ ಫ್ಲವರ್ ಶೋ ಥೀಮು ಕರ್ನಾಟಕವನ್ನಾಳಿದ ಶ್ರೇಷ್ಠ ರಾಜಮನೆತನಗಳಲ್ಲಿ ಒಂದಾದ ಗಂಗರ ರಾಜವಂಶವನ್ನು ಕುರಿತು ಈ ಬಾರಿ ಫ್ಲವರ್ ಶೋ ಥೀಮ್ ಡೆಕೋರೇಟ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಬಾರಿ 36 ಲಕ್ಷ ಹೂವುಗಳಿಂದ ಲಾಲ್ಬಾಗ್ ಫ್ಲವರ್ ಶೋನ ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಈತನೇ ಗಂಗಾ ವಂಶದ ಮೂಲ ಪುರುಷ ದಡಿಗ. ಈತ ಮಹಾಪರಾಕ್ರಮಿ ಸ್ನೇಹಿತರೆ. ಈತ ಪಲ್ಲವರೊಡನೆ ನಡೆದ ಯುದ್ಧದಲ್ಲಿ ಪಲ್ಲವರನ್ನು ಸೆರೆಬಿಡಿದು ತನ್ನ ರಾಜ್ಯವನ್ನು ವಿಸ್ತರಿಸಿದ. ಗಂಗರು ಮೊದಲಿಗೆ ಕೋಲಾರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು ಸ್ನೇಹಿತರೆ. ನಂತರ ಮೈಸೂರಿನ ಸಮೀಪವಿರುವ ತಲಕಾಡನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹಿತರೆ, ಈ ಬೋರ್ಡ್ಗಳಲ್ಲಿ ಪಲ್ಲವರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಗಂಗರು ಆಳಿದಂತಹ ರಾಜ್ಯಗಳು, ಅವರು ಮಾಡಿದ ಯುದ್ಧಗಳು, ಅವರ ಸಾಹಸಗಳ ಬಗ್ಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಗಂಗರ ಕಾಲದಲ್ಲಿ ಚಾವುಂಡರಾಯ ಅಂತ ಶ್ರೇಷ್ಠ ಮಂತ್ರಿ ಇದ್ದ ಸ್ನೇಹಿತರೆ. ಅವನು ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದ. ಅದನ್ನು ಹೋಲುವಂತೆ ನೋಡಿ ಸ್ನೇಹಿತರೆ, ಈ ಚಿತ್ರ ನಿರ್ಮಿಸಿದ್ದಾರೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನ ಗಂಗರ ಕಾಲದಲ್ಲಿ ಬೆಂಗಳೂರಿನ ಬೇಗೂರಿನಲ್ಲಿ ನಿರ್ಮಿಸಲ್ಪಟ್ಟ ನಾಗೇಶ್ವರ ದೇವಸ್ಥಾನವನ್ನು ಹೋಲುವಂತೆ ಈ ಬಾರಿ ಫ್ಲವರ್ ಶೋ ಥೀಮನ್ನು ಡೆಕೋರೇಟ್ ಮಾಡಿದ್ದಾರೆ ಸ್ನೇಹಿತರೆ. ಫ್ಲವರ್ ಶೋ ಎಲ್ಲ ನೋಡಿಕೊಂಡು ಹಾಗೆ ವಾಪಸ್ ಬರ್ತಾ ಇರಬೇಕಾದ್ರೆ ನಮಗೆ ಬಿಗ್ ಬಾಸ್ ಟೀಮ್ ಒಂದು ಫಂಕ್ಷನ್ ನಡೆಸ್ತಾ ಇತ್ತು ಸ್ನೇಹಿತರೆ. ಏನು ಅಂತ ಹತ್ರ ಹೋಗಿ ನೋಡಿದಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಪ್ರೋಗ್ರಾಮ್ ನಡೆಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ನೋಡಿ ನಿಮಗೂ ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಹೆಸರು? ಆದಿ. ಎಲ್ಲಿಂದ ಬಂದಿದ್ದೀರಾ? ಲಾಲ್ಬಾಗಿಂದನೇ ಬಂದಿದ್ದೀರಾ? ಇಲ್ಲೇ ಲಾಲ್ಬಾಗಲ್ಲೇ? ಇಲ್ಲೇ ಇಲ್ಲೇ ಪ್ರಾಪರ್ ಲಾಲ್ಬಾಗ್. ಓಕೆ ಸರಿ, ನಿಮ್ಮ ಹೆಸರು? ನೀವು ಲಾಲ್ಬಾಗ್ ಇಲ್ಲೇ ಬಂದಿರೋದಾ? ಲಾಲ್ಬಾಗಿಂದ ಆಚೆ ನೀವಿಬ್ರು ಫ್ರೆಂಡ್ಸಾ? ಓಕೆ, ಎಷ್ಟು ವರ್ಷದಿಂದ ಫ್ರೆಂಡ್ಸ್? ಚಿಕ್ಕ ವಯಸ್ಸಿಂದ ಫ್ರೆಂಡ್ಸಾ? ಚಡ್ಡಿ ದೋಸ್ತ. ಓಕೆ, ಸೊ ಇವಾಗ ನೀವು ಅಷ್ಟು ವರ್ಷದಿಂದ ಫ್ರೆಂಡ್ಸ್ ಅಲ್ವಾ? ನೀವು ಅವರಲ್ಲಿ ಇಷ್ಟ ಆಗದೆ ಇರೋ ಒಂದು ಗುಣ ಯಾವುದು? ಟೆನ್ಷನ್. ಓಕೆ, ಕೆಟ್ಟ ಗುಣ. ಓಕೆ, ಉತ್ತಮ ಅಥವಾ ಕಳಪೆ ಕೊಡೋದಾದ್ರೆ ಯಾವ ವಿಷಯಕ್ಕೆ ಉತ್ತಮ ಕೊಡ್ತೀರಾ, ಯಾವ ವಿಷಯಕ್ಕೆ ಕಳಪೆ ಕೊಡ್ತೀರಾ? ಏನು ಇಲ್ಲ, ಅದಕ್ಕೆ ಕಳಪೆ. ಉತ್ತಮ? ಉತ್ತಮದಲ್ಲಿ ನನಗೇನಾರ ಕಷ್ಟ ಆದ ಬಂದು ಜೊತೆ ನಿಂತ್ಕೊಂಡು ಬ್ರದರ್ ಫ್ರಮ್ ಅನದರ್ ಮದರ್. ಓಕೆ, ಸೂಪರ್. ನೀವ್ ಹೇಳಿ ಇವ್ರಿಗೆ ಉತ್ತಮ ಅಥವಾ ಕಳಪೆ ಕೊಡೋದಾದ್ರೆ ಏನ್ ಮಗ? ಉತ್ತಮ ಅಂದ್ರೆ ಅವನು ಸ್ವಲ್ಪ
ಕಾಮಿಡಿ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಕಾಮಿಡಿ, ಫುಲ್ ಕಾಮಿಡಿ, ಫುಲ್ ಕಾಮಿಡಿ, ಗಿಲ್ಲಿ ತರ. ಪಟ್ಟು ಓಕೆ, ನೆಕ್ಸ್ಟ್ ಇವಾಗ ಜಾತಿ ಗೊಂಜ ಮದ ನನ್ ಕೈಲಿ ಆಯ್ತಾ ಇಲ್ಲ. ಓಕೆ, ನೆಕ್ಸ್ಟ್. ಉತ್ತಮ ಅನ್ನೋ ಸೇಮ, ಕಳಪೆನೂ ಸೇಮ. ಅಂದ್ರೆ ಉತ್ತಮ ಅಂದ್ರೆ ಹಾ. ಜಗಳ ಆದ್ರು ಆಯ್ತು, ಸಮಾಧಾನ ಸಮಾಧಾನ. ಕಳಪೆ ಕಳಪೆ ಜಾತಿ ಗೊಂಜ ಇದೇ ಕಳಪೆ. ಹಾ, ಶರ್ಟ್ ಒಂದು ಹಾ. ಹೇರ್ ಕಲರ್ ಒಂದು ಜಾತ್ರೆನಾ? ಬೇಸಿಕಲಿ ಜಾತ್ರೆ, ಅಣ್ಣಮ್ಮನ ಜಾತ್ರೆ ಅಣ್ಣಮ್ಮನ್ ಜಾತ್ರೆ ತರ, ಅದಕ್ಕೆ ಕಳಪೆ. ಓಕೆ, ಸೊ ಈಗ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ನಿಮಗೆ ಯಾರು ಇಷ್ಟ? ಅವಾಗಿಂದ ಗೊತ್ತಾಯ್ತು ಗಿಲ್ಲಿ ಅವ್ರ ಇಷ್ಟ ಅಂತ, ಬಟ್ ಗಿಲ್ಲಿ ಬಿಟ್ಟು. ಕಾವ್ಯ. ಓ ಸೂಪರ್ ಫ್ಯಾನ್, ಇದು ಫ್ಯಾನ್ ಬೇಸ್. ಬಿಗ್ ಬಾಸ್ಗೆ ಯಾರು ಬರ್ಬೇಕಂದ್ರೆ ಕಪ್ಪೇನೋ, ಆಮೇಲೆ ಏನಕ್ಕೆ ಮೇಡಮ್ ಅವ್ರ ಜೋಡಿ ಮಸ್ತ್ ಆಗಿರುತ್ತೆ ಮೇಡಮ್. ಅವರು ವಿಡಿಯೋ ಮಾಡಿದ್ದಾರೆ ಮೇಡಮ್, ಚೆನ್ನಾಗಿದೆ ಗೊತ್ತಾ ಮೇಡಮ್, ಫ್ರೆಂಡ್ಸ್ ಆಗುತ್ತೆ ಮೇಡಮ್ ನೋಡಕ್ಕೆ. ಓಕೆ, ಅದಕ್ಕೆ ನೋಡ್ತಾ ಇರಿ ನೀವು. ನಿಮ್ಗೂ ಅವರೇ ಬೇಕಾ? ಕಬಾಬ್ ಮಂಜ ಮೇಡಮ್. ಇದು ಕಬಾಬ್ ಮಂಜುನ್ ಗ್ಯಾಂಗ್ ಇದು ಯಾರೋ. ಓಕೆ, ನಮ್ಮ ಈ ಒಂದು ಪುಟ್ಟ ಹೆಜ್ಜೆಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಸ್ನೇಹಿತರೆ. ದಯಮಾಡಿ RAW ರಾ 360 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತೋದು ಮರಿಬೇಡಿ ಸ್ನೇಹಿತರೆ.